ಗುರುಭ್ಯೋ ನಮಃ. ಅಭ್ಯಾಂಜನತಿಮಿರಾಂಜನ ಜ್ಞಾನಾಂಜನಶಲಾಕೆಯ ಚಕ್ಷುರಂ ನೀಲತಮಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಗುರುಭ್ಯೋ ನಮಃ. ಮಾತ್ರೇ ನಮಃ. ಪಿತೃದೇವೋ ನಮಃ. ಇಂದಿನ ವಿಡಿಯೋದಲ್ಲಿ ಯಾವ ರಾಶಿಗಳು ಯಾವ ರಾಶಿಗಳು ಅಂತಂದರೆ, ಈಗ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ ಈ ರೀತಿ ಕುಂಡಲಿಯಲ್ಲಿ 12 ರಾಶಿಗಳು. ಆ ರಾಶಿಗಳು ಯಾವ ರಾಶಿಗಳು ಪುರುಷ ರಾಶಿಗೆ ಸೇರುತ್ತವೆ ಮತ್ತು ಸ್ತ್ರೀ ರಾಶಿಗೆ ಸೇರುತ್ತವೆ ಅಂತ ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಮಾನವನ ಅಂಗಾಂಗಗಳು ಯಾವ ರಾಶಿಗೆ ಯಾವ ಅಂಗಗಳು ಬರುತ್ತವೆ ಅಂತ ಕೂಡ ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರಾಶಿಗಳಲ್ಲಿ ಯಾವ ರಾಶಿಗಳು ಪುರುಷ ರಾಶಿಗಳು, ಯಾವ ರಾಶಿಗಳು ಸ್ತ್ರೀ ರಾಶಿಗಳು ಎನ್ನತಕ್ಕಂತಹ ಕುಂಡಲಿಯಲ್ಲಿ ನಾನು ಈಗ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೇ ರಾಶಿ ಮೇಷರಾಶಿ ಆಗಿದೆ. ಮೇಷರಾಶಿ ಪುರುಷ ರಾಶಿ ಆಗಿರುತ್ತೆ. ಮತ್ತು ವೃಷಭ ರಾಶಿ 2ನೇ ರಾಶಿ ಸ್ತ್ರೀ ರಾಶಿ. ಮೂರನೇ ರಾಶಿ ಮಿಥುನ ರಾಶಿ ಪುರುಷ ರಾಶಿ. ಕಟಕ ರಾಶಿ ಸ್ತ್ರೀ ರಾಶಿ. ಸಿಂಹ ರಾಶಿ ಪುರುಷ ರಾಶಿ. ಕನ್ಯಾ ರಾಶಿ ಸ್ತ್ರೀ ರಾಶಿ. ತುಲಾ ರಾಶಿ ಪುರುಷ ರಾಶಿ. ವೃಶ್ಚಿಕ ರಾಶಿ ಸ್ತ್ರೀ ರಾಶಿ. ಧನುಸ್ಸು ರಾಶಿ ಪುರುಷ ರಾಶಿ. ಮಕರ ರಾಶಿ ಸ್ತ್ರೀ ರಾಶಿ. ಕುಂಭರಾಶಿ ಪುರುಷ ರಾಶಿ. ಮೀನರಾಶಿ ಸ್ತ್ರೀ ರಾಶಿ. ಈ ರೀತಿ ರಾಶಿಗಳು ಆಗಿರುತ್ತವೆ. ಕುಂಡಲಿಯಲ್ಲಿ ಯಾವ ರಾಶಿ ಯಾವ ರಾಶಿಗೆ ಸೇರಿರ್ತವೆ ಅಂತ ಇಲ್ಲಿ ತೋರಿಸ್ಕೊಡುತ್ತೆ. ನಿಮಗೆ ಅನಿಸ್ಬೋದು, ಈ ರೀತಿ ರಾಶಿಗಳು ಸ್ತ್ರೀ ರಾಶಿ ಪುರುಷ ರಾಶಿ ಈ ರೀತಿ ಹೇಳಿ ಬಿಟ್ಟುಬಿಟ್ರು ಇದು ಏನು ಅಂತ ನೀವು ಅಂದ್ಕೋಬೋದು. ಅದಕ್ಕೆ ಅರ್ಥ ಏನಂತಂದರೆ, ಮೇಷರಾಶಿ ಪುರುಷ ರಾಶಿ ಆಗಿದೆ ಅಂತಂದರೆ, ಮೇಷರಾಶಿಯಲ್ಲಿ ಹುಟ್ಟಿರುವಂತಹ ಹೆಣ್ಣು ಮಕ್ಕಳು ಪುರುಷರ ಥರ ಆ್ಯಕ್ಟಿವಿಟೀಸ್ ಇರುತ್ತದೆ. ಅಂದರೆ ಅವರ ಗುಣಧರ್ಮಗಳು ನಡತೆಗಳು ಪುರುಷರ ರೀತಿ ಆಗಿರುತ್ತವೆ ಅಂತ ಹೇಳ್ಬೋದು. ವೃಷಭ ರಾಶಿ ಸ್ತ್ರೀ ರಾಶಿಯಾಗಿದೆ ಅಂತಂದರೆ, ವೃಷಭ ರಾಶಿಯಲ್ಲಿ ಹುಟ್ಟಿರುವಂತಹ ಗಂಡು ಮಕ್ಕಳು ಸ್ತ್ರೀಯರ ರೀತಿ ವರ್ತನೆಗಳು ನಡತೆಗಳು ಗುಣಧರ್ಮಗಳು ಎಲ್ಲ ಕೂಡ ಸ್ತ್ರೀಯರಾಗಿ ಇರುತ್ತವೆ ಪುರುಷರಿಗೆ. ಈ ರೀತಿ ಈಗ ಮಿಥುನ ರಾಶಿಯಲ್ಲಿ ಯಾರಾದರೂ ಒಂದು ಸ್ತ್ರೀ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಹೆಣ್ಮಕ್ಳು. ಅವರು ಪುರುಷ ರಾಶಿ ಆಗಿರೋದರಿಂದ ಹೆಣ್ಣು ಮಕ್ಕಳ ಗುಣಧರ್ಮಗಳು ಮತ್ತು ಅವರ ನಡತೆಗಳು ಎಲ್ಲ ಕೂಡ ಪುರುಷರ ರೀತಿ ಕೂಡ ಇರುತ್ತವೆ ಅಂತ ಹೇಳ್ಬೋದು. ಈ ರೀತಿ ಎಲ್ಲ ಈ ಕುಂಡಲಿಯಲ್ಲಿ ಯಾವ ರಾಶಿಯವರು ಯಾವ ರೀತಿ ಇರುತ್ತವೆ ಅಂತ ನೀವು ನೋಡ್ಕೋಬೋದು. ಮತ್ತು ಮಾನವನ ಅಂಗಾಂಗಗಳು ಯಾವ ರಾಶಿಗೆ ಯಾವ ರೀತಿ ಅಂಗಾಂಗ ಬಂದಿರುತ್ತದೆ, ಯಾವ ಅಂಗಗಳು ಯಾವ ರಾಶಿಗೆ ಬಂದಿದ್ದಾವೆ ಅಂತ ನೋಡೋಣ. ಈಗ ಮೇಷರಾಶಿಗೆ ತಲೆ ಬಂದಿದೆ. ವೃಷಭ ರಾಶಿಗೆ ಕತ್ತು ಬಂದಿದೆ. ಮಿಥುನ ರಾಶಿಗೆ ಭುಜಗಳು ಬಂದಿದೆ. ಕಟಕ ರಾಶಿಗೆ ಕೈ ತೋಳುಗಳು ಬಂದಿದೆ. ಸಿಂಹ ರಾಶಿಗೆ ಹಾರ್ಟ್ ಅಂದರೆ ಹೃದಯ ಬಂದಿದೆ. ಕನ್ಯಾ ರಾಶಿಗೆ ಸೊಂಟ ಬಂದಿದೆ. ತುಲಾ ರಾಶಿಗೆ ಹೊಟ್ಟೆ ಕೆಳಗಿನ ಭಾಗ ಕಿಬ್ಬುಟ್ಟೆ ಅಂತ ಹೇಳುತ್ತಾರೆ, ಕಿಬ್ಬುಟ್ಟೆ ಬಂದಿದೆ. ವೃಶ್ಚಿಕ ರಾಶಿಗೆ ಮರ್ಮಾಂಗಗಳು ಬಂದಿದೆ. ಧನುಸ್ಸು ರಾಶಿಗೆ ಕಾಲುಗಳು ಮತ್ತು ತೊಡೆಗಳು ಬಂದಿದೆ. ಮಕರ ರಾಶಿಗೆ ಮೊಣಕಾಳುಗಳು. ಕುಂಭರಾಶಿಗೆ ಮೊಣಕಾಳುಗಳು ಕೆಳಗಡೆ ಇರುವಂತಹ ಭಾಗ. ಮೀನರಾಶಿಗೆ ಪಾದಗಳು ಬಂದಿದೆ. ಈ ರೀತಿ ಎಲ್ಲ ಅಂಗಾಂಗಗಳು ಒಂದೊಂದು ರಾಶಿಗೆ ಒಂದೊಂದು ಅಂಗಾಂಗ ಬಂದಿದೆ. ಇದಕ್ಕೆ ಅರ್ಥ ಏನು ಅಂತ ನೀವು ಕೇಳ್ಬೋದು. ಅದಕ್ಕೆ ಈಗ ಮೇಷರಾಶಿಗೆ ತಲೆ ಬಂದಿದೆ ಅಂತಂದರೆ, ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗಲಿ ತಲೆಗೆ ಸಂಬಂಧಪಟ್ಟಂತಹ ವಿಷಯಗಳಾಗಲಿ ಜಾಸ್ತಿ ಹೆಚ್ಚಾಗಿ ಕಾಣಿಸ್ಬೋದು. ಮತ್ತು ವೃಷಭ ರಾಶಿಗೆ ಕತ್ತು ಬಂದಿದೆ. ಆದ್ದರಿಂದ ಕತ್ತಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಕತ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳ ಬಗ್ಗೆ ವೃಷಭ ರಾಶಿಯವರಿಗೆ ಹೆಚ್ಚಾಗಿ ಇರುತ್ತವೆ. ಮಿಥುನ ರಾಶಿಗೆ ಭುಜಗಳು ಬಂದಿದೆ. ಆದ್ದರಿಂದ ಭುಜಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಮತ್ತು ಭುಜಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಹೆಚ್ಚಾಗಿ ನೀವು ಕಾಣಬಹುದು. ಈ ರೀತಿ ಪ್ರತಿಯೊಂದಕ್ಕೂ ನೋಡಿ, ಕಟಕ ರಾಶಿಗೆ ಕೈ ತೋಳುಗಳು ಬಂದಿದೆ. ಈ ರೀತಿ ಒಂದೊಂದು ಕೂಡ ಈ ರೀತಿ
ನೀವು ನೋಡ್ಕೋಬೋದು. ಕಟಕ ರಾಶಿಗೆ ಕೈ ತೋಳುಗಳು ಬಂದಿರೋದ್ರಿಂದ ಕೈ ತೋಳುಗಳಿಗೆ ಬರುವಂತಹ ಕಾಯಿಲೆಗಳು ಬರಬಹುದು. ಅವುಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ನೀವು ಹೆಚ್ಚಾಗಿ ಕಾಣಬಹುದು. ಸಿಂಹರಾಶಿಗೆ ಹೃದಯ ಬಂದಿದೆ, ಅಂದರೆ ಹಾರ್ಟು. ಆ ಹಾರ್ಟ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ಬೋದು. ಹೃದಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳ ಬಗ್ಗೆ ನೀವು ಅದು ಕಾಣಿಸ್ಕೋಬೋದು. ಮತ್ತು ಕನ್ಯಾ ರಾಶಿಗೆ ಸೊಂಟ ಬಂದಿದೆ. ಸೊಂಟ ಅಂತಂದರೆ ಕನ್ಯಾ ರಾಶಿಗೆ ಸೊಂಟದ ಬಗ್ಗೆ ನಿಮಗೆ ಕೆಲವೊಂದು ವಿಷಯಗಳ ಬಗ್ಗೆ ನೀವು ತಿಳ್ಕೊಬೋದು. ಸೊಂಟದ ನೋವು ಬರ್ಬೋದು. ಅದರ ಬಗ್ಗೆ ನೀವು ಒಂದು ಸ್ವಲ್ಪ ಹೆಚ್ಚಾಗಿ ನೋಡ್ಕೋಬೇಕಾಗತ್ತೆ. ತುಲಾರಾಶಿಯವರಿಗೆ ಹೊಟ್ಟೆ ಕೆಳಗಿನ ಭಾಗ ಕಿಬ್ಬೊಟ್ಟೆ ಬಂದಿದೆ. ಕಿಬ್ಬೊಟ್ಟೆಯ ಬಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ನೀವು ಚರ್ಚೆ ಮಾಡ್ಬೋದು. ಕಿಬ್ಬೊಟ್ಟೆಯ ಬಗ್ಗೆ ನಿಮಗೆ ಕೆಲವೊಂದು ಕಾಯಿಲೆಗಳು ಬರ್ಬೋದು. ಮತ್ತು ವೃಶ್ಚಿಕ ರಾಶಿಗೆ ಮರ್ಮಾಂಗಗಳು ಬಂದಿದೆ. ಮರ್ಮಾಂಗಗಳ ಕಾಯಿಲೆಗಳು ಬರ್ಬೋದು. ಅವುಗಳ ಬಗ್ಗೆ ನಿಮಗೆ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಆಗಿರುತ್ತೆ. ಧನುಸ್ಸು ರಾಶಿಗೆ ಕಾಲುಗಳು ಮತ್ತು ತೋಳುಗಳು ಬಂದಿದೆ. ಕಾಲುಗಳು ಮತ್ತು ತೋಳುಗಳ ಬಗ್ಗೆ ನಿಮಗೆ ಕೆಲವೊಂದು ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ. ಅವುಗಳ ಕಾಯಿಲೆಗಳು ಬರಬಹುದಾಗಿದೆ. ಮಕರ ರಾಶಿಗೆ ಮೊಣಕಾಲುಗಳು ಬಂದಿದೆ. ಮೊಣಕಾಲುಗಳ ಬಗ್ಗೆ ಕೆಲವೊಂದು ಕಾಯಿಲೆಗಳು ಬರ್ಬೋದು. ಮತ್ತು ಅವುಗಳ ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ಹೆಚ್ಚಾಗಿ ಕಾಣಬಹುದಾಗಿದೆ. ಕುಂಭರಾಶಿಗೆ ಮೊಣಕಾಲುಗಳು ಕೆಳಗಡೆ ಇರುವಂತಹ ಭಾಗ ಬಂದಿದೆ. ಆ ಭಾಗಗಳಿಗೆ ನೀವು ಕೆಲವೊಂದು ಕಾಯಿಲೆಗಳು ಬರ್ಬೋದು, ನೋವುಗಳು ಬರ್ಬೋದು. ಅವುಗಳ ಬಗ್ಗೆ ನೀವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮೀನರಾಶಿಗೆ ಕಾಲಿನ ಪಾದಗಳು ಬಂದಿದೆ. ಪಾದಗಳ ಬಗ್ಗೆ ನೀವು ಕೆಲವೊಂದು ಎಚ್ಚರಿಕೆಯಾಗಿರಬೇಕಾಗುತ್ತೆ. ಪಾದಗಳಿಗೆ ನೀವು ಗಾಯಗಳು ಮಾಡ್ಕೋಬೋದು. ಇಲ್ಲಾಂದರೆ ಪಾದಗಳನ್ನು ಸ್ವಲ್ಪ ಮುರಿಯೋದು ಇಂಥದ್ದು ಆಗಿರುತ್ತೆ. ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ. ಈ ರೀತಿ ಮಾನವನ ಅಂಗಾಂಗಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿ ಒಳ್ಳೆಯ ವಿಷಯಗಳಾಗಿರುತ್ತವೆ. ಇವುಗಳನ್ನು ನೀವು ತಿಳಿದುಕೊಂಡ್ರೆ ಕೆಲವೊಂದು ವಿಷಯಗಳ ಬಗ್ಗೆ ಆಸ್ಟ್ರಾಲಜಿನಲ್ಲಿ ನೀವು ಬೇರೊಬ್ಬರಿಗೆ ಹೇಳುವುದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವು ಈ ವಿಷಯಗಳನ್ನು, ಈ ಕುಂಡಲಿಯಲ್ಲಿರುವಂತಹ ವಿಷಯಗಳನ್ನು ನೀವು ತುಂಬ ಚೆನ್ನಾಗಿ ಅರಿತು ಚೆನ್ನಾಗಿ ಇವುಗಳನ್ನು ಬೈಹಾರ್ಟ್ ಮಾಡಿದ್ದಲ್ಲಿ ನಿಮಗೆ ಆಸ್ಟ್ರಾಲಜಿ ಹೇಳೋಕ್ಕೆ ನಿಮಗೆ ತುಂಬ ಅನುಕೂಲವಾಗಿರುತ್ತೆ ಅಂತ ನಾನು ಹೇಳಬಯಸುತ್ತೇನೆ. ತಾವು ಇವುಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ತುಂಬ ಸರಿಯಾಗಿ ಅರ್ಥ ಮಾಡಿಕೊಂಡು ಕೆಲವರಿಗೆ ಹೇಳೋಕ್ಕೂ ತುಂಬ ಅನುಕೂಲವಾಗಿರುತ್ತೆ ಅಂತಲೇ ಹೇಳ್ಬೋದು. ಪ್ಲೀಸ್ ನೀವು ಈ ವಿಡಿಯೋವನ್ನು ನೋಡಿ ನಿಮಗೆ ಲೈಕ್ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. 2 ವಾರಗಳಿಂದ ನಾನು ವಿಡಿಯೋಗಳನ್ನೇ ಮಾಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಯಾಕಂದರೆ ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳು ಆಗಿರೋದರಿಂದ ವಿಡಿಯೋಗಳನ್ನು ನಾನು ಡಿಲೇ ಮಾಡಿದೆ. ಕ್ಷಮಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.